ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡ್ರಂಕ್ ಅಂಡ್ ಡ್ರೈವ್ ವಿರುದ್ಧ ಮುಂದುವರೆದಿದೆ ಸಮರ. ವಾರದಲ್ಲಿ 45,272 ವಾಹನಗಳ ಪರಿಶೀಲನೆ ಮಾಡಲಾಗಿದೆ. ಪೊಲೀಸರಿಂದ ವಿವಿಧ ಮಾದರಿಯ ವಾಹನಗಳ ಪರಿಶೀಲನೆ ಮಾಡಲಾಗಿದೆ. ಮದ್ಯಪಾನವನ್ನು ಮಾಡಿ ವಾಹನ ಓಡಿಸಿದವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಬೆಂಗಳೂರು ಸಂಚಾರ ಪೊಲೀಸರಿಂದ 575 ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಅತಿ ವೇಗ, ಅಜಾಗರೂಕತೆ ಚಾಲನೆಗೂ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ದಂಡವನ್ನು ವಸೂಲಿಯನ್ನು ಮಾಡಿದ್ದಾರೆ ಪೊಲೀಸರು. 179 ಪ್ರಕರಣವನ್ನು ದಾಖಲಿಸಿ 1,80,000 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಡ್ರಂಕ್ ಆ್ಯಂಡ್ ಡ್ರೈವ್ ಜಾಸ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ದ್ವಿಚಕ್ರ ವಾಹನಗಳಲ್ಲಿ ಓಡಾಡ್ತಾ ಇರೋರು ಅನೇಕ ಘಟನೆಗಳು ನಡೆದಿದ್ದು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ, ರಾಜ್ಯ ಹೆದ್ದಾರಿಗಳಲ್ಲಿ ಮನಬಂದಂತೆ ವಾಹನಗಳನ್ನು ಚಲಾಯಿಸುವುದು ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಕಾರ್ಯಾಚರಣೆಗೆ ಪೊಲೀಸರು ಮುಂದಾಗಿರೋದು. ಸುಮಾರು 45,272 ವಾಹನಗಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಅವರ ವಾಹನ ಚಾಲಕರ ಪರಿಶೀಲನೆಯನ್ನು ಮಾಡಿದ್ದಾರೆ ಪೊಲೀಸರು. ಅದರ ಹಿನ್ನೆಲೆಯಲ್ಲಿ 179 ಪ್ರಕರಣಗಳನ್ನು ದಾಖಲಿಸಿಕೊಂಡು 1,80,000 ದಂಡ ವಸೂಲಿಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮದ್ಯಪಾನ ಮಾಡಿ ವಾಹನ ಓಡಿಸುವವರು ಇದನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು. ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ಮದ್ಯಪಾನವನ್ನು ಮಾಡಬಾರ್ದು, ಡ್ರಗ್ಸ್ಗಳನ್ನು ಸೇವಿಸಬಾರ್ದು ಅನ್ನೋದನ್ನು ತಿಳಿದುಕೊಂಡು, ಅದು ನಿಮ್ಗೆ ಮಾತ್ರ ಅಲ್ಲ, ನಿಮ್ಮ ಎದುರುಗಡೆ ನಿಮ್ಮ ಅಕ್ಕಪಕ್ಕದಲ್ಲಿ ವಾಹನ ಚಲಾಯಿಸುವವರಿಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಆ ಥರದ ಏನು ಮದ್ಯಪಾನ ಸೇವನೆ ಅಥವಾ ಡ್ರಿಂಕ್ಸು ಅದಕ್ಕೆಲ್ಲ ಹೋಗೋದಿಲ್ಲ ನೀವು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.